ದಸರಾ ನಮಗೆ ಶ್ರೀರಂಗಪಟ್ಟಣದಲ್ಲಿ ನಡೆದಿದ್ದು 1610ರಲ್ಲಿ. ಓಕೆ. ಮೊದಲ ರಾಜ ಒಡೆಯರ್. ಅಲ್ಲಿಗಿಂತ ಮುಂಚೆ ದಸರಾ ನಡೆಸ್ತಾ ಇದ್ದಿದ್ದು ಯಾರು? ವಿಜಯನಗರದ ಅರಸರು. ವಿಜಯನಗರದ ದೇವರಾಯ, ಕೃಷ್ಣದೇವರಾಯ, ಅಚ್ಯುತರಾಯ, ರಾಮರಾಯ, ವೆಂಕಟಪತಿರಾಯ, ಶ್ರೀರಂಗರಾಯರ ನಂತರ ಬಂದಿದ್ದ್ಯಾರು? ನಮ್ಮ ರಾಜ ಒಡೆಯರ್. ಸೊ ರಾಜ ಒಡೆಯರ್ ಇದನ್ನು ಆರಂಭಿಸಿದ್ರು. ಮತ್ತು ರಾಜ ಒಡೆಯರ್ ಕಾಲಕ್ಕೆ ಹೇಗೆ ದಸರಾ ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಓಕೆ. ಯಾಕಂದರೆ ಶ್ರೀರಂಗಪಟ್ಟಣದಲ್ಲೇ ಅದು ಮೊದಲನೇ ದಸರಾ. ಹೇಗೆ ನಡೆಸಬೇಕು ಅಂತ ಒಂದು ಪ್ಲಾನ್ ಬೇಕಲ್ಲ. ವಿಜಯನಗರದಲ್ಲಿ ಏನೋ ನಡೀತಾ ಇತ್ತು, ಅದಕ್ಕೆ ಪ್ಲಾನ್ ಇತ್ತು. ಏನಂತ? ವಿಜಯನಗರದಲ್ಲಿ ವಿರೂಪಾಕ್ಷ ದೇವಸ್ಥಾನದಲ್ಲಿ ಪೂಜೆನ ಮಾಡಿಸ್ಕೋಬೇಕು, ಈ ಜಾಗಕ್ಕೆ ಬಂದು ಸೇರಿಸ್ಬೇಕು, ಇಲ್ಲಿಂದ ಮಹಾನವಮಿ ದಿಬ್ಬಕ್ಕೆ ಹೋಗಬೇಕು, ಅಲ್ಲಿಂದ ಇದೆಲ್ಲ ಪ್ಲಾನ್ ಆಗಿತ್ತಲ್ಲಿ. ಬಟ್ ಶ್ರೀರಂಗಪಟ್ಟಣದಲ್ಲಿ ಏನು ಇಲ್ವಲ್ಲ ಇವಾಗ. ಸೊ ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ ದೇವಾಲಯದ ಪಕ್ಕನೇ ಅರಮನೆ. ಅಲ್ಲಿಂದ ನೇರವಾಗಿ ಇವತ್ತಿನ ದರಿಯಾ ದೌಲತ್ ಅಂತ ಇದೆಯಲ್ಲ, ಅಲ್ಲಿ ಬನ್ನಿ ಮಂಟಪ, ಅಲ್ಲಿ ತನಕ ಈಗ ಹೊಸ ಪ್ಲಾನ್ ಆಯಿತು. 9 ದಿನಗಳು ಆಚರಣೆ ಏನೇನು ಮಾಡಬೇಕು, 10ನೇ ದಿನದ ಆಚರಣೆ ಏನು ಮಾಡಬೇಕು ಅನ್ನೋದನ್ನು ಶ್ರೀಮನ್ ಮಹಾರಾಜ ವಂಶಾವಳಿ, ಶ್ರೀ ಚಾಮರಾಜೇಂದ್ರ ವಂಶರತ್ನಾಕರ ಅಂತ 2 ಪುಸ್ತಕಗಳಲ್ಲಿ ಮೈಸೂರು ರಾಜರು ಬರೆಸಿದ್ದಾರೆ ಇದನ್ನೇ ಮಾಡಬೇಕು ಅಂತ. ಅಂದರೆ ಮೊದಲನೇ ದಿನ ಎಣ್ಣೆ ಮಜ್ಜನವನ್ನು ಮಾಡಿಕೊಂಡು ದೇವತಾ ಪೂಜೆಯನ್ನು ಮುಗಿಸಿ ಹೊಸ ಯಜ್ಞೋಪವೀತ ಹಾಕ್ಕೊಂಡು ಡ್ರೆಸ್ಗಳನ್ನು ಹಾಕ್ಕೊಂಡು ಕಂಕಣ ಕಟ್ಕೊಂಡು ಪೂಜೆ ಆರಂಭಿಸ್ಬೇಕು. ದರ್ಬಾರ್ ಮಾಡಬೇಕು, ಸಂಜೆ ದರ್ಬಾರ್ ಮಾಡಬೇಕು, 9 ದಿನಗಳು ಪೂಜೆ ಮಾಡಬೇಕು, ಸರಸ್ವತಿ ಪೂಜೆ ಹೀಗೆ ಮಾಡಬೇಕು. 3 ದಿನ ಅರಮನೆಯ ಸಂಪ್ರದಾಯದಂತೆ 3 ದಿನ ಮಹಾಕಾಳಿ, 3 ದಿನ ಮಹಾಲಕ್ಷ್ಮಿ, 3 ದಿನ ಮಹಾಸರಸ್ವತಿಯರ ಪೂಜೆಯನ್ನು ಮಾಡಬೇಕು. ಮತ್ತು ಕಾಳರಾತ್ರಿ ಪೂಜೆಯನ್ನು ಹೇಗೆ ಮಾಡಬೇಕು, ಆಯುಧ ಪೂಜೆಗಳನ್ನು ಮಾಡಬೇಕು, ಹೇಗೆ ಯಾವ ಯಾವ ಆಯುಧಗಳಲ್ಲಿ ಯಾರ್ಯಾರನ್ನು ಆವಾಹನೆ ಮಾಡಬೇಕು, ಪಟ್ಟದ ಹಸು, ಪಟ್ಟದ ಕುದುರೆ, ಪಟ್ಟದ ಆನೆ, ಆಮೇಲೆ ಪಟ್ಟದ ಕತ್ತಿ, ಇವುಗಳನ್ನು ಹೇಗೆ ಪೂಜೆ ಮಾಡಬೇಕು, ಕೂಷ್ಮಾಂಡ ಛೇದನ ಹೇಗೆ ಮಾಡೋದು, ಜಂಬೂ ಸವಾರಿ ಹೇಗೆ ಮಾಡೋದು ಅನ್ನೋ ಪ್ರತಿಯೊಂದನ್ನು ಬರೆದಿಟ್ಟಿದ್ದಾರೆ. ಓಕೆ. ಸೊ ಏನು 1610ರಲ್ಲಿ ಏನನ್ನು ಬರೆಸಿದಾರೋ ಅವರು ಅದೇ ಕ್ರಮದಂತೆಯೇ ಇವತ್ತಿಗೂ ನಡೀತಾರೆ.